ನಮಸ್ಕಾರ ಎಲ್ಲರಿಗೂ. ತಪಸ್ಸು ಕಾಲದ ಪ್ರಯುಕ್ತವಾಗಿ ತಪಸ್ಸಿನ ಯಾತ್ರೆಯಾಗಿ ನಾನು ಕಚ್ಚತಿ ದ್ವೀಪದಲ್ಲಿರುವ ಸಂತ ಅಂತೋಣಿಯವರ ದೇವಾಲಯಕ್ಕೆ ಭೇಟಿ ನೀಡಿದ ಅದ್ಭುತ ಅನುಭವವನ್ನು ಈ ಚಿಕ್ಕ ವಿಡಿಯೋವೊಂದರಲ್ಲಿ ಹಂಚಿಕೊಳ್ಳಲು ಬಯಸುತ್ತೇನೆ. ದೇವರ ಕೃಪೆಯಿಂದ ಇದೊಂದು ಅದ್ಭುತವಾದ ಪ್ರವಾಸವಾಗಿತ್ತು. ಕಚ್ಚತಿ ದ್ವೀಪವು ರಾಮೇಶ್ವರಂನಿಂದ ಸುಮಾರು 20 ನಾಟಿಕಲ್ ಮೈಲ್ನಷ್ಟು ದೂರದಲ್ಲಿದ್ದು ಇದು ಶ್ರೀಲಂಕಾಕ್ಕೆ ಸೇರಿದ ಒಂದು ಸಣ್ಣ ದ್ವೀಪವಾಗಿದೆ. ನನ್ನ ಪ್ರಯಾಣ ಬುಧವಾರ ರಾತ್ರಿ ಬೆಂಗಳೂರಿನಿಂದ ಹೊರಟು ಗುರುವಾರ ಬೆಳಗ್ಗೆ ಮದುರೈ ತಲುಪಿದೆ. ಮದುರೈನಲ್ಲಿರುವಂತಹ ಆರ್ ಲೇಡಿ ಆಫ್ ಸಾರೋಸ್ ಕ್ಯಾಥೆಡ್ರಲ್, ಹೋಲಿ ರೋಸರಿ ಚರ್ಚ್, ಎಡೆಕಾಟೂರ್ನಲ್ಲಿರುವಂತಹ ಸೇಕ್ರೆಡ್ ಹಾರ್ಟ್ ಚರ್ಚ್ ಮತ್ತು ವಾಡಿಪಟ್ಟಿ ಮಾದೆ ಚರ್ಚನ್ನು ನಾವು ಭೇಟಿ ಮಾಡಿದೆ. ಅದಾದ ನಂತರ ನಾವು ರಾಮೇಶ್ವರಂ ಕಡೆಗೆ ಪ್ರಯಾಣ ಮುಂದುವರಿಸಿದೆವು. ಸಮುದ್ರದ ಮಧ್ಯೆ ಸಾಗುವ ಪಂಬನ್ ಸೇತುವೆ ಮೇಲೆ ರೈಲಿನಲ್ಲಿ ಪ್ರಯಾಣಿಸಿದ ಅನುಭವವು ನಿಜವಾಗಿಯೂ ಜೀವನದಲ್ಲಿ ಮರೆಯಲಾಗದ ಕ್ಷಣವಾಗಿತ್ತು. ಸಮುದ್ರದ ಮಧ್ಯೆ ಸಾಗುವ ದೃಶ್ಯಗಳು ತುಂಬ ಸುಂದರವಾಗಿತ್ತು. ಶುಕ್ರವಾರ ಬೆಳಗ್ಗೆ 5 ಗಂಟೆಗೆ ರಾಮೇಶ್ವರಂನಿಂದ ನಾವು ಹೊರಡಲು ಪ್ರಾರಂಭಿಸಿದೆವು. ನನ್ನ ಜೊತೆ ಇದ್ದಂಥ ಜಾನ್ ನನ್ನ ಜೊತೆ ಹೋಗಿ ಒಂದು ಟೀ ಕುಡಿದು ಕಸ್ಟಮ್ ಕ್ಲಿಯರೆನ್ಸ್ ಕಡೆಗೆ ಹೋದೆವು. ಅಲ್ಲಿ ನೋಡಿದ್ರೆ ತುಂಬ ಜನ ಸೇರಿದರು. ಕ್ಲಿಯರೆನ್ಸ್ ಎಲ್ಲ ಆದಮೇಲೆ ದೋಣಿ ಹತ್ತಿದಾಗ ಎಲ್ಲರಿಗೂ ಒಂದು ಲೈಫ್ ಜಾಕೆಟ್ ಕೊಟ್ಟರು. ಅದಾದಮೇಲೆ ಸ್ವಲ್ಪ ಹೊತ್ತು ನಾವು ಒಂದು ಚಿಕ್ಕ ಪ್ರೇಯರ್ ಮಾಡಿ ಕಚ್ಚತೀವ್ ಕಡೆಗೆ ಪ್ರಯಾಣವನ್ನು ಮತ್ತೆ ಆರಂಭಿಸಿದೆವು. ಆ ಸಮಯದಲ್ಲಿ ಸೂರ್ಯ ಸಮುದ್ರದ ಮೇಲೆ ಉದಯಿಸುತ್ತಿದ್ದ ದೃಶ್ಯ ತುಂಬ ಸುಂದರವಾಗಿತ್ತು. ಸಮುದ್ರದಲ್ಲಿ ಮೀನು ಹಿಡಿಯುವವರ ಬೋಟಿನಲ್ಲಿ ಹೋಗುವುದು ನನ್ನ ಕನಸಾಗಿತ್ತು. ಸಂತ ಅಂತೋಣಿಯವರ ಮುಖಾಂತರ ಕನಸು ನನಸಾಯಿತು. ನೀಲಿ ಬಣ್ಣದ ವಿಶಾಲ ಸಮುದ್ರವನ್ನು ನೋಡುವುದು ನಿಜವಾಗಿಯೂ ಅದ್ಭುತದ ಅನುಭವವಾಗಿತ್ತು. ಸಮುದ್ರದ ತಳ ಕಾಣ್ತಿತ್ತು, ಅಷ್ಟು ಚೆನ್ನಾಗಿತ್ತು ಆ ನೀರು. ಸಮುದ್ರದ ಮಧ್ಯದಲ್ಲಿ ಒಬ್ಬರೇ ಮೀನು ಹಿಡಿಯುವುದನ್ನು ನೋಡಿದೆ. ಅವ್ರು ನೋಡಿ ಎಷ್ಟು ಧೈರ್ಯ ಇರಬೇಕು ಅಂದ್ಕೊಂಡೆ. ಸಮಯದ ನಂತರ ಮೊದಲು ಇಂಡಿಯನ್ ಕೋಸ್ಟ್ ಗಾರ್ಡ್ ಮತ್ತು ಶ್ರೀಲಂಕಾದ ಕೋಸ್ಟ್ ಗಾರ್ಡ್ ನಮ್ಮ ದೋಣಿಯನ್ನು ತಡೆದು ಪರಿಶೀಲನೆ ನಡೆಸಿದರು. ಚೆಕಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ದೂರ ಹೋದಾಗ ದೂರದಲ್ಲಿ ಕಚ್ಚತೀವ್ ದ್ವೀಪ ಕಾಣಿಸ್ತು. ಗುರು, ಎಷ್ಟು ಖುಷಿಯಾಗಿ ಗೊತ್ತಾ ದ್ವೀಪ ನೋಡಿ ನನಗೆ. ಕೊನೆಗೆ ನಾವು ಐಲ್ಯಾಂಡ್ ಬಂದಾಗ ಅಲ್ಲಿದ್ದಂಥ ಶ್ರೀಲಂಕನ್ ನೇವಿ ಮತ್ತು ಪೊಲೀಸ್ ಮತ್ತು ವಾಲಂಟಿಯರ್ಸ್ ನಮ್ಮನ್ನು ತುಂಬ ಆತ್ಮೀಯವಾಗಿ ಸ್ವಾಗತಿಸಿದರು. ಅಲ್ಲಿಂದ ಎಲ್ಲ ಕಸ್ಟಮ್ಸ್ ಎಲ್ಲ ಕ್ಲಿಯರ್ ಆದಮೇಲೆ 1 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಾಗಿತ್ತು ದೇವಸ್ಥಾನಕ್ಕೆ. ಅಲ್ಲಲ್ಲಿ ಅಂತೋಣಿಯವರ ದೇವಸ್ಥಾನದ ವೆಲ್ಕಮ್ ಬೋರ್ಡ್ಸ್, ಆರ್ಚ್ ನಮಗೆ ಕಾಣಿಸ್ತಿತ್ತು. ಎಲ್ಲ ಆಗಿ ಬಿಸಿಲಲ್ಲಿ ನಡ್ಕೊಂಬಂದು ಕೊನೆಗೂ ದೇವಸ್ಥಾನಕ್ಕೆ ತಲುಪಿದ್ರಿ. ಈ ಚರ್ಚ್ ನೋಡೋಕ್ಕೆ ತುಂಬ ಚಿಕ್ಕದಾಗಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ 2 ಚರ್ಚ್ಗಳಿದೆ. ಒಂದು ಹಳೆ ಚರ್ಚು, ಇನ್ನೊಂದು ಹೊಸ ಚರ್ಚು. ಹಳೆ ಚರ್ಚ್ ಒಳಗಡೆ ಫೋಟೋ ತೆಗೆದಿದ್ದೀನಿ, ಆಚೆಗಡೆ ಫೋಟೋ ತೆಗೆದು ಮರ್ತೋದೆ. ಅಲ್ಲೇ ನಮ್ಮ ಫ್ರೆಂಡದ್ದು ಒಂದು ಅರ್ಕೆ ಕೊಟ್ಟು ಅಲ್ಲಿಂದ ಚರ್ಚಿಂದಗಳಿರುವಂಥ ಬೀಚ್ ನೋಡೋಣ ಅಂತ ಹೋದೆ. ಬೀಚ್ ತುಂಬ ಚೆನ್ನಾಗಿತ್ತು. ಪ್ರತಿ ವರ್ಷ ತಪಸ್ಸು ಕಾಲದ 2ನೇ ಶುಕ್ರವಾರ ಇಲ್ಲಿ ಸಂತ ಅಂತೋಣಿಯವರ ಹಬ್ಬ ವಿಜೃಂಭಣೆಯಿಂದ ಮಾಡುತ್ತಾರೆ. ಸಂಜೆ 4 ಗಂಟೆಗೆ ಧ್ವಜಾರೋಹಣದಿಂದ ಹಬ್ಬ ಪ್ರಾರಂಭವಾಗುತ್ತದೆ. ತದನಂತರ ಪವಿತ್ರ ಜಪಸರ ಮುಗಿದ ಮೇಲೆ ಈ ಹಬ್ಬದ ಮುಖ್ಯ ಆಕರ್ಷಣೆ ಶಿಲುಬೆಯಾದಿ. ಈ ಶಿಲುಬೆಯಾದಿಯಲ್ಲಿ ಸಾವಿರಾರು ಜನ ಪಾಲ್ಗೊಳ್ಳುತ್ತಾರೆ. ಇದು ನಿಜವಾಗಿಯೂ ಒಂದು ಅದ್ಭುತದ ಕ್ಷಣ. ಶಿಲುಬೆಯಾದಿಯಾದ ನಂತರ ಪವಿತ್ರ ಬಲಿ ಪೂಜೆ. ಪೂಜೆ ಮುಗಿದ ನಂತರ ರೋಗ ಸೌಖ್ಯ ಮತ್ತು ಶಾರೀರಿಕ ಸೌಖ್ಯ ಆರಾಧನೆ ನಡೆಯಿತು. ಆರಾಧನೆ ಮುಗಿದ ನಂತರ ತೇರು ಮೆರವಣಿಗೆ. ಪುಟ್ಟ ದ್ವೀಪದಲ್ಲಿ ಸುಮಾರು 12,000 ಜನ ಸೇರಿದ್ದರು. 4,000 ಭಾರತದಿಂದ, 8,000 ಶ್ರೀಲಂಕಾದಿಂದ ಬಂದಿದ್ದರು. ಈ ದ್ವೀಪದಲ್ಲಿ ಮಲಗಲು ಜಾಗವಿಲ್ಲ. ಎಲ್ಲಿ ಜಾಗ ಸಿಗುತ್ತೋ ಅಲ್ಲೇ ಮಲಗಬೇಕು. ಊಟ ನೀರು ನಾವು ನಮ್ಮ ಜೊತೆಗೆ ಭಾರತದಿಂದ ತೆಗೆದುಕೊಂಡು ಬರಬೇಕು. ಇಲ್ಲಿ ಯಾವುದೇ ಒಂದು ಸೌಲಭ್ಯಗಳಿಲ್ಲದೆ ಇದ್ದರೂ, ಎಷ್ಟೇ ಕಷ್ಟಗಳಿದ್ದರೂ ಪ್ರತಿ ವರ್ಷ ಜನ ಇಲ್ಲಿ ಬರುತ್ತಾರೆ ಹಬ್ಬಕ್ಕಾಗಿ ಮತ್ತು ಸಂತೋಷದಿಂದ ಹಬ್ಬವನ್ನು ಕೊಂಡಾಡುತ್ತಾರೆ.
ಕಚ್ಚತಿ ದ್ವೀಪಕ್ಕೆ ಹೋಗಬೇಕಂತ ತುಂಬ ವರ್ಷಗಳನ್ನು ಆಸೆ ಇತ್ತು ನನಗೆ. ಆದರೆ ಈ ವರ್ಷ ದೇವರ ಕೃಪೆಯಿಂದ ಅದು ನೆರವೇರಿತು. ಕೀರ್ತನೆ 37:4 ಪ್ರಭುವಿನಿಂದಲೇ ಬಯಸು ನಿನ್ನ ಆನಂದವನ್ನು, ನೆರವೇರಿಸುವನಾತ ನಿನ್ನ ಮನದಾಸೆಯನ್ನು. ಸತ್ಯ.